ಹಲೋ ನಮಸ್ಕಾರ. ಬೇಸಿಗೆ ಕಾಲದಲ್ಲಿ ಕೊಪ್ಪಳದಲ್ಲಿ 5 ದಿನಕ್ಕೊಮ್ಮೆ ನೀರು ಬರ್ತವೆ ಮತ್ತು ಕೊಪ್ಪಳ ನಗರದಲ್ಲಿ ಇದು ಪುರಾತನ ನಗರವಾಗಿರುವಂಥ ಕಾರಣಕ್ಕಾಗಿ ಆಯಾ ಸಂದರ್ಭದಲ್ಲಿ ಒಂದಿಷ್ಟು ಬಾವಿಗಳನ್ನು ಕಟ್ಟಿದರು. ಈ ಎಲ್ಲ ಬಾವಿಗಳು ಸಿಹಿನೀರಿನ ಬಾವಿಗಳಾಗಿವೆ. ಈಗಿರುವ ಪ್ರಕಾರ ಈ ಕೊಪ್ಪಳದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪುರಾತನ ಬಾವಿಗಳಿದ್ದವು ಅನ್ನುವಂಥ ಮಾಹಿತಿ ಇದೆ. ಈ ಬಾವಿಗಳಲ್ಲಿ ಸಿಹಿನೀರಿನ ಬಾವಿಗಳಾಗಿದ್ದು ಇದೇ ಬಾವಿ ನೀರನ್ನೇ ಬಳಸಿ ಇಲ್ಲಿ ಜನ ವಾಸಿಸ್ತಿದ್ದರು ಅಂತ. ಆದರೆ ಕಾಲಾಂತರದಲ್ಲಿ ಈ ಬಾವಿಗಳು ಈಗ ಮುಚ್ಚಿಕೊಂಡು ಹೋಗಿವೆ. ಆದರೂ ಸಹ ಇನ್ನೂ ಸಾಕಷ್ಟು ಬಾವಿಗಳಲ್ಲಿ ಈಗಿರುವಂಥ ಗಂಗಾಪತ್ರಿ ಬಾವಿ ಇರ್ಬೋದು, ಸುಣಗಾರ ಬಾವಿ, ಚಾಂದ್ಬಾಡಿ, ವೆಂಕಟಪತಿ ಬಾವಿ, ಡಣಕನ ಬಾವಿ, ಹೀಗೆ ಅನೇಕ ಬಾವಿಗಳಲ್ಲಿ ಈಗಲೂ ಸಹ ಜಲ ಇದೆ. ಆದರೆ ಅವುಗಳ ನಿರ್ವಹಣೆ ಇಲ್ಲದೆ ಅವುಗಳು ಈಗ ಹಾಳಾಗಿವೆ. ಒಂದು ಕಡೆ ಆ ಬಾವಿಗಳನ್ನು ಕೆಲವೊಂದು ಕಡೆ ಏನು ಸುಣಗಾರ ಬಾವಿಯಲ್ಲಿ ಆ ನೀರನ್ನು ಬಳಕೆ ಮಾಡ್ತಾರೆ, ಜೊತೆಗೆ ಅದು ನೀರು ಆಳವಾಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಜನ ಅದನ್ನು ಬಳಕೆ ಮಾಡ್ತಾರೆ ಮತ್ತು ಅವುಗಳನ್ನು ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಅವುಗಳನ್ನು ಕುಡಿಯಲು ಬಳಸ್ತಾ ಇಲ್ಲ. ಕೊಪ್ಪಳದ ಸಿಹಿನೀರು ಬಾವಿಗಳನ್ನೋದು ಏನಿದೆಯಲ್ಲ ಅದು ವಿಶೇಷವಾಗಿರುವಂಥದ್ದು. ಈ ಬಾವಿಗಳನ್ನು ಸಂರಕ್ಷಣೆ ಮಾಡಬೇಕಾದ್ದು ತೀರಾ ಅವಶ್ಯಕತೆ. ಯಾಕಂದರೆ ಕೊಪ್ಪಳ ಅನ್ನೋದೇ ಒಂದು ವಿಶಿಷ್ಟವಾಗಿರುವಂಥ ಮತ್ತು ಐತಿಹಾಸಿಕ ನಗರವಾಗಿರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಆಯಾ ರಾಜರು ಮತ್ತು ಆಯಾ ಜನಾಂಗದರು ಮತ್ತು ಆಯಾ ಪ್ರದೇಶದಲ್ಲಿ ವಾಸವಾಗಿರೋ ಬಡಾವಣೆಯವರು ತಮ್ಮ ಅನುಕೂಲಕ್ಕಾಗಿ ಒಂದಿಷ್ಟು ಬಾವಿಗಳನ್ನು ನಿರ್ಮಿಸಿಕೊಂಡ್ರು. ಹುಲಿಕೇರಿ ಬಳಿ ಇರುವಂಥ ಗಂಗಾಪತ್ರಿ ಬಾವಿಯ ನೀರು ಭಾಳ ಶ್ರೇಷ್ಠ ಅನ್ನುವಂಥ ನಮ್ಮ ಕಲ್ಪನೆ ಇದೆ. ಈ ಬಾವಿಯ ನೀರನ್ನು ಆಗಾಗ ಬಳಸ್ತಾಯಿದ್ರು. ಆದರೆ ಇತ್ತೀಚೆಗೆ ನಗರಸಭೆ ಈಗ ಒಂದಿಷ್ಟು ತುಂಗಭದ್ರಾ ನೀರು ಬರ್ತಾ ಅನ್ನೋದು ಕಾರಣಕ್ಕಾಗಿ ಅವು ನಲ್ಲಿ ನೀರುಗಳು ಬಂದಾಗ ಜನ ಈ ಬಾವಿ ನೀರುಗಳನ್ನು ಬಳಕೆ ಆದರು. ಆ ಬಳಕೆ ಮಾಡೋದ್ರ ಜೊತೆಗೆ ಅವುಗಳ ನಿರ್ವಹಣೆ ಇಲ್ಲದೆ ಆ ಬಾವಿಗಳು ಈಗ ಹಾಳಾಗಿದ್ವಿ. ಈಗ ಮತ್ತು ಅವುಗಳಲ್ಲಿ ಕಸ ಕಡ್ಡಿಗಳು ಬಿದ್ದಿವೆ ಮತ್ತು ಆ ಬಾವಿಗಳ ಸುತ್ತಲೂ ಜಾಲಿಗಳು ಬೆಳೆದು ಇದ್ದಾವೆ. ಮತ್ತು ಈಗಿರುವಂಥದ್ದು ಸಾಕಷ್ಟು ಬಾವಿಗಳನ್ನು ಏನು ನಗರಸಭೆಯವರೇ ಒಂದಿಷ್ಟು ಮುಚ್ಚಿರುವಂಥ ಕಾರಣ ಇದೆ ಮತ್ತು ಆ ಬಾವಿಗಳು ಎಲ್ಲಿದೆ ಅಂತ ಹುಡುಕಬೇಕಾಗಿದೆ. ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಈ ಬಾವಿಗಳನ್ನು ಉಳಿಸಬೇಕಾಗಿದ್ದು ತೀರಾ ಅವಶ್ಯಕ ಆಗಿದೆ. ಯಾಕಂತೇಳಿದರೆ ಈ ಬಾವಿಗಳು ಈ ನಾಡಿನ ನೆಲ ಮತ್ತು ಜಲ ಸಂಸ್ಕೃತಿಯನ್ನು ಬಿಂಬಿತವಾಗಿದ್ದು ಮತ್ತು ಇದು ಕೊಪ್ಪಳದ ಆಸ್ಮಿತೆ ಅನ್ನುವಂಥ ಮಾತು ಕೇಳಿ ಬರ್ತವೆ. ಇಂಥ ಸಂದರ್ಭದಲ್ಲಿ ಬಾವಿಗಳನ್ನು ಉಳಿಸಬೇಕು ಅನ್ನುವಂಥದ್ದು ಇಲ್ಲೇ ಜನರ ಅಭಿಪ್ರಾಯವಾಗಿದೆ. ಅಂತಹ ಬಿಸಿಲಿನಾಡಿನಲ್ಲಿ ಇರತಕ್ಕಂಥ ಕೆರೆ ಮತ್ತು ಬಾವಿಗಳನ್ನು ಬಳಸಿದರೆ ಸಾಕು, ನಮಗೆ ನೀರಿನ ಸಂಗ್ರಹದಲ್ಲಿ ಎಷ್ಟೋ ಉತ್ತಮವಾದ ಒಂದು ದಾರಿ ಕಾಣ್ತದೆ. ಯಾಕಪ್ಪ ಅಂದರೆ ಗಂಗಾಪಾತ್ರಿ ಬಾವಿ ಇರ್ಬೋದು, ಸುಣಗಾರ ಬಾವಿ ಇರ್ಬೋದು, ಕೊಪ್ಪಳದ ಹಳೆಯದು ಏನೈತೆ ನಮ್ಮದು ಕೋಟೆ ಪ್ರದೇಶ ಸುತ್ತಮುತ್ತಲಿರ್ತಕ್ಕಂಥ ಸಾಕಷ್ಟು ಬಾವಿಗಳಲ್ಲಿ ಇನ್ನೂ ಕೂಡ ನೀರು ಜೀವಂತವಾಗಿದೆ. ಆ ನೀರುಗಳು ಕುಡಿಯಲು ಯೋಗ್ಯ ಇತ್ತು ಅಂತ ಹಿರಿಯರು ನಮ್ಗೆ ಹೇಳುವಂಥ ಜೀವಗಳು ಇನ್ನೂ ನಮ್ಮ ಒಂದಿಗೆ ಇದ್ದಾವೆ. ಅವ್ರಗಳ ಮಾತುಗಳನ್ನು ಕೇಳ್ಕೊಂಡು ನಾವು ಅವನ್ನೆಲ್ಲ ಬಳಸಿದರೆ ಇನ್ನೂ ಹೆಚ್ಚಿನ ನೀರಿನ ಸಂಪರ್ಕ ನಮ್ಮ ಅನುಕೂಲ ಆಗುತ್ತೆ ಕೊಪ್ಪಳ ಜನತೆಗೆ. ಈ ಕುರಿತು ಕೊಪ್ಪಳ ನಗರಸಭೆ ಅಧ್ಯಕ್ಷರಾಗಿರುವಂಥ ಅಮ್ಜದ್ ಪಟ್ಲ ಕೇಳಿದಾಗ ಈ ಬಾರಿಯ ಬಜೆಟ್ನಲ್ಲಿ ಇದಕ್ಕಾಗಿ ಒಂದು ಅನುದಾನವನ್ನು ತೆಗೆದಿಟ್ಟು ಆ ಬಾವಿಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತಂದು ಸುಮಾರು 50ಕ್ಕೂ ಹೆಚ್ಚಿರುವಂಥ ಬಾವಿಗಳಲ್ಲಿ ಈಗ ಒಂದು 10-15 ಬಾವಿಗಳು ಆ ರೀತಿ ಸಿಗ್ತವೆ. ಅವೆಲ್ಲ ಬಾವಿಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅನ್ನುವಂಥದ್ದೇ. ಕೊಪ್ಪಳ ನಗರದಲ್ಲಿ ಈಗಾಗಲೇ ಎಲ್ಲ ಹಳೆಯ ಓಣಿಗಳಲ್ಲಿ ಏನು ಬಾವಿಗಳಿದ್ದಾವೆ. ಆ ಹಿಂದಿನ ಕಾಲದಲ್ಲಿ ಸುಮಾರು 25-30 ವರ್ಷಗಳ ಹಿಂದುಗಡೆ ಕೊಪ್ಪಳ ನಗರದಲ್ಲಿ ಅದೇ ಬಾವಿಯಿಂದ ಉಪಯೋಗ ಮಾಡ್ತಕ್ಕಂಥ ಸಾರ್ವಜನಿಕರು ನಾವು ಕಾಣಲಿಕ್ಕೆ ಸಿಗ್ತಿತ್ತು. ಅದನ್ನು ಪುನರ್ ವ್ಯವಸ್ಥೆ ಮಾಡಿ, ಸ್ವಚ್ಛತೆ ಮಾಡಿ, ಪುನರ್ಜೀವನ ಮಾಡಿ ಅದಕ್ಕೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ಕೊಪ್ಪಳ ನಗರದಲ್ಲಿ ಅನೇಕ ಪತ್ರಕರ್ತರು, ಮೀಡಿಯಾದವರು, ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಕೊಪ್ಪಳದಲ್ಲಿ ಸುಮಾರು 20-25 ಹಳೆಯ ಬಾವಿಗಳಿದ್ದಾವೆ. ಅದನ್ನು ನಾವು ಮುಂದೆ ನನ್ನ ಬರ್ತಕ್ಕಂಥ ಬಜೆಟ್ನಲ್ಲಿ ನಗರಸಭೆ ವತಿಯಿಂದ ಎಲ್ಲ ಬಾವಿಗಳನ್ನು ವೀಕ್ಷಣೆ ಮಾಡಿ ಆ ಬಾವಿಗಳನ್ನು ಸ್ವಚ್ಛ ಮಾಡಿ ಜನರಿಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿ, ಒಂದು ವೇಳೆ ಈ ಬಾವಿಗಳು ಅಭಿವೃದ್ಧಿಕೊಂಡ್ರೆ ಮತ್ತು ಇರುವಂಥ ನೀರನ್ನು ಶುದ್ಧೀಕರಿಸಿದರೆ ಇಲ್ಲಿ ಏನು ಕೊಪ್ಪಳ ನಗರದಲ್ಲಿ ಈಗ 5 ದಿನಕ್ಕೊಮ್ಮೆ ಏನು ನೀರು ತುಂಗಭದ್ರಾ ನೀರು ಬರ್ತಾ ಇದೆ, ಆದರೆ ಇಲ್ಲಿ ನಿತ್ಯವೂ ಸಹ ಜನ ತಾವೇ ಬಾವಿಯಲ್ಲಿ ಇಳಿದಾಗಿದ್ದು ಅಥವಾ ಸೇದಿ ಆ ನೀರನ್ನು ಪಡೆಯುವಂಥ ಎಲ್ಲ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ನಗರಸಭೆ ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಒಂದಿಷ್ಟು ಕಾರ್ಯಯೋಜನೆಗಳನ್ನು ರೂಪಿಸಬೇಕಾಗುತ್ತೆ ತೀರಾ ಅವಶ್ಯಕತೆಯಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.